ಅವ್ನು ಏನು ಮ್ಯಾಚ ಏನು ಸುದ್ದಿ ಹಾಕ್ರಿ ಏನು ಮಾತಾಡ್ಬೇಕಣ ಅನ್ನುವಂಥದ್ದು ನನಗೆ ಗೊತ್ತಾಗತ್ತಿಲ್ಲ. ಇವತ್ತು ಏನು ಮ್ಯಾಚ್ ರೀ ಇವ್ನು ಅವನು ಒಯ್ದ ಅವನು RCB ಬಾಲಿಂಗ ಏನ್ ಡೇಂಜರ್ ಬಾಲ್ ಕ್ಯಾಟ ಡೇಂಜರ್ ರೀ ಅವ್ರು ಅವನು ಒಯ್ದು ಯಾರು ನಂಬಿದ್ದಿಲ್ಲ ಹಿಂಗ ಆಕೈತ ಮ್ಯಾಚ್ ಅಂತೇಳಿ ಏನು ಬಾಲಿಂಗ್ ರೀ. ಹಿಂದಿನ ಎರಡು ಮ್ಯಾಚ್ 220-30 ರನ್ ಕೊಟ್ಟಿದ್ರು ನಮ್ಮ ಬಾಲರ್ಗಳು. ಒಂದಾದ್ಮೇಲೆ ಹಿಂಗ ನೋಡೋದಕ್ಕೆ ಒಂದು ವಿಕೆಟ್ ಹಿಂಗ ನೋಡೋದಕ್ಕೆ ಒಂದು ವಿಕೆಟ್ ಅಕಾಡೆಮಿ ಜಿಗದಾಡೋದು ಏನು ಬಾಲಿಗಿರಿ ಬರಾಬರಿ ಟಾಸ್ ಗೆತ್ತರೆ RCB ಹ್ಯಾಟ್ರಿಕ್ ಟಾಸ್ ಗೆತ್ತಂಗಿದೆ. ಹಿಂದಿನ ಎರಡು ಮ್ಯಾಚ್ ಇದು ಒಂದು ಮ್ಯಾಚ್ ಟಾಸ್ ಗೆದ್ದು ನಮ್ಮ ಪಟೇಲ್ ಬಂದಿತ್ತು. ಇವತ್ತು ಟಾಸ್ ಆರ್ಸಕ್ಕ ಫುಲ್ ಫಾರ್ಮ್ದಾಗ ಬಂದಿತ್ತು. ಟಾಸ್ ಹಾರಿಸಿದ ಗೆದ್ದು ಬಿಟ್ಟ ಅಣ್ಣ ಮತ್ತೆ ನಾವು ಬಾಲಿಂಗ್ ಬರ್ತೀವಿ ಅಂತೇಳಿ ಬಾಲಿಂಗ್ ಬಂದ. ಹ್ಯಾಜಲ್ವುಡ್ ಸಾವುಕಾರ ಬಂದಿದ್ದು ಇವತ್ತು ಬೌಲಿಂಗ್ ಏನ್ರಿ 3 ವಿಕೆಟ್. ಯಶ್ ದಯಾಳ ಭುವನೇಶ್ವರ್ ಕುಮಾರ ಶಪಡ ನಿಮ್ಮ ನಾ ಸ್ಪಿನ್ನರ್ ನನ್ನೇ ನೀಲಿ ಇಟ್ರ ನೀಲಿ ಅಂತೇಳಿ 3 ವಿಕೆಟ್ ರೀ. ಸುರೇಶ್ ಶರ್ಮಾ ಒಂದೊಂದು ಓವರ್ದಾಗ 2 ವಿಕೆಟ್. ಏನು ಬಾಲಿಂಗ್ ಏನು ಸುದ್ದಿ ಅವನು ಇದು 101 ರನ್ ರೀ. ಬರೋಬ್ಬರಿ 101 ರನ್ ಆಯರ್ ಮಾಡಿಬಿಟ್ರಿ. ಬೇಡಪ್ಪ ನಿಮ್ಮನ್ನು ಕೂಡ ನಾವು ಬರಂಗಿಲ್ಲ, ನಿಮ್ಮ ಕೂಡ ನಾವು ಜಿದ್ದಿಗೆ ಬಿಡಂಗಿಲ್ಲ. 101 ರನ್ ತೋರಿ ನಮ್ಮನ್ನು ಬಿಟ್ಟು ಬಿಡ್ರಿ ಅಂತ ಹೇಳ್ಬಿಟ್ರು ಪಂಜಾಬ್ದವ್ರು. ಏನು ನಾವು ಎಷ್ಟು ಹೇಳ್ಬೇಕು ನಮ್ಮ ಬಾಲಿಂಗ್ ಬಗ್ಗೆ ಏನು ಸುದ್ದಿ. ಅವ್ನು ಬಂದು ನೋಡ್ರಿ ನಮ್ಮ ಬ್ಯಾಟಿಂಗ್ ಆಡ್ಲಾಕ. ಅವ್ನು ಹುಚ್ಚುಳಿ ಮಗನ ಹೆಂಗಿರ್ತಾವ ಗೊತ್ತೇನ್ರಿ. ಕಂಡಾಪಟ್ಟೆ ಹುಯ್ಯತ ಸ್ಕೋರ್ ಆದಾಗ ಅದನ್ನ ಚೇಂಜ್ ಮಾಡೋದು ಬೇರೆ ರೀತಿ. ಈ ಕಮ್ಮ ಸ್ಕೋರ್ ಆದಾಗ ಸ್ವಲ್ಪ ಗಡಬಡ ಮಾಡಿಬಿಟ್ಟು ಅದು ಕುತ್ತಿಗೆ ಬರ್ತೈತಿ. ಸ್ಟಾರ್ಟಿಂಗ್ 3 ಓವರ್ ಬ್ಯಾಂಕಿ ಬ್ಯಾಟಿಂಗ್ ಆಡ್ದು ನಮ್ಮ RCBದವರು. ಆಮೇಲೆ 3-4 ಓವರ್ ಭಾಳ ಕೆಟ್ಟ ಬೀಳಾಕತ್ತೀವ್ರಿಪ್ಪ ಅವ್ರು. ನಾವು ಅನ್ಕೊಂಡಿವಿ ಅಕ್ಕ ಮ್ಯಾಚ್ ಬೇರೆ ಕಡೆ ಹೊಡ್ತಂತ್ರಿ, ಬೇರೆ ಕಡೆ ಹೋಗ್ಲಾಕ ಬೇರೆ ಟೀಮ್ ನಮ್ದು RCB ಐತ್ರಲ್ಲೇ ಮೆಕ್ಕಿ ನಿಂತಿದ ಮಕ್ಕ ಇವತ್ತು ಜಾರಿಸಬೇಕಂತ ಬಂದಿದ್ದ ಟೀಮ್ ಇವತ್ತು ನಮ್ಮ RCB. ಬ್ಯಾಟಿಂಗ್ ಚಾಲು ಮಾಡ್ರ ನಮ್ಮ ಸಾಲ್ಟ್ ಕಾಕ ಈ ಕಡೆ ನಮ್ಮ ಕೊಹ್ಲಿ ಕಾಕ. ಸ್ಟಾರ್ಟಿಂಗ್ ಸ್ವಲ್ಪ ಸ್ಲೋ ಆಗಿ ಆಡ್ಲಾಕತ್ರು. ಆಮೇಲೆ ನಮ್ಮ ಕೊಹ್ಲಿ ಸಾಹೇಬ್ ಔಟ್ ಆದ. ಏನ್ಲೇ ಎಲ್ಲ ಮ್ಯಾಚ್ ಹೊಡಿಯೋದು ಬೇಡ, ನಮಗೆ ಎಲ್ಲಿ ಹೊಡಿಬೇಕು ಅಲ್ಲಿ ಗೊತ್ತೈತೆ ನಮ್ಮ ಹುಲಿಗೆ, ಅಲ್ಲಿ ಹೊಡಿತಾನ. ಸಾಹೇಬ ಒಂದು 12 ರನ್ ಹೊಡೆದು ಇರ್ಲಿ ನಮಗೆ ಖುಷಿ ಐತೆ. ಹುಲಿ ಆಟ ಆಡಿದ್ರು ನಮ್ಗೆ ಖುಷಿ ಐತೆ. ಸಾಲ್ಟ್ ಇದ್ದಲ್ಲ ನೋಡ್ತಮ್ಮ ನಾ ಸ್ಲೋ ಆಡೋದ್ರ ಪದ್ಧತಿ ಅಲ್ಲ. 56 ರನ್ ಹೊಡೋರು, ಅರ್ಧಕ್ಕರ್ಧ ಸ್ಕೋರೇ ನಮ್ಮ ಸಾಲ್ಟ್ ಇಕ್ಕರ್ಸಿಬಿಟ್ಟ. ಬಾಳ್ ಕ್ಯಾಟ್ ಇಕ್ಕರ್ಸಿದ. ಅಗರ್ವಾಲ್ ಬಂದ್ರು, ಅವರು ಒಂದು ಸ್ವಲ್ಪ ಹೊಡೆದ್ರು, ಔಟ್ ಆದ್ರು. ಲಾಸ್ಟಿಗೆ ನಮ್ಮ ಪಟೇದಾರ ಇಕ್ಕರ್ಸಿದಲ್ರಿ, ಕೂತಿ ಇಕ್ಕರ್ಸಿದ್ರೆ 6 ಹೋಯ್ತು. ಮ್ಯಾಚ್ ಕಡ್ಯಾಕ RCB ಫೈನಲ್. ಭಾಳ ಕೆಟ್ಟ ಅಂದ್ರೆ ಭಾಳ ಕೆಟ್ಟ ಖುಷಿ ಆಗೈತೆ ನಮ್ಗೆ. ಈ ರೀತಿ RCBದು ಕ್ವಾಲಿಫೈ ಮ್ಯಾಚ್ ಆಗತ್ತಂತ ನಾವು ಅನ್ಕೊಂಡಿದ್ದಿಲ್ಲ. ಅವನ ಒಂದ ಇನ್ನಿಂಗ್ಸ್ ಆದಂಗೆ ಆಗೈತದ. T20 2 ಇನ್ನಿಂಗ್ಸ್ ಆಗ್ಬೇಕಲ್ರಿ. ಈ ಕಡೆ ಇದು ಒಂದು ಇನ್ನಿಂಗ್ಸ್ ಹಾಕೊಂಡು ಇದು ಒಂದ ಇನ್ನಿಂಗ್ಸ್ದಾಗ ಮ್ಯಾಚ್ ಮುಗಿದ್ಬಿಟ್ಟೈತೆ ನೋಡ್ರಿ. ಈಗ 9 ಆಗೈತೆ ಮ್ಯಾಚ ಮುಗಿಸಿ ಕಡ್ಯಾಕ ಮಾಡಿಬಿಟ್ರು. ಅವ್ನು ಏನು ಮ್ಯಾಚ್ ರೀ, ಏನು ಮಾತಾಡ್ಬೇಕು ನನಗರೆ ತಿಳಿಯಾಕತ್ತಿಲ್ಲ. ಆ ಪರಿ ಡೇಂಜರ್ ಆಗೈತಿ. ಇವತ್ತು ಫೀಲ್ಡಿಂಗ್ ಬಗ್ಗೆ ನಾವು ಮಾತಾಡ್ಲೇಬೇಕು. RCB ಫೀಲ್ಡಿಂಗ್ ಏನು ಮ್ಯಾಚ್ ಚಾಲು ಆಯ್ತು ನೋಡ್ರಿ. ಏನು ಫೀಲ್ಡಿಂಗ್ ರೀ, ಒಂದೊಂದು ರನ್ ಸಹ ಅವ್ರು ಸೇವ್ ಮಾಡ್ಯಾರ. ಅದು ಕಡಿಮೆನೇ ಇರಬಹುದು ಕರೆ ಸ್ಕೋರ್ ಜಲ್ದಿ ವಿಕೆಟ್ ಹೊಂಟಾವ ಅಂತ ಹೇಳಿ ಭಾಳ ಲೂಸ್ ಬಿಡ್ಲಿಲ್ಲ. ಭಾಳ ಕೆಟ್ಟ ಬೌಲಿಂಗ್ ಹಾಕಿದ್ರು. ಇನ್ನು ಹ್ಯಾಜಲ್ವುಡ್ ಅವ್ರು ಏನು ಬಂದ್ರಲ್ಲ ಅದು ಭಾಳ ಕೆಟ್ಟ ನಮಗೆ ಹೆಲ್ಪ್ ಮಾಡೈತಿ. ಇವತ್ತು ನಾವು ಅನ್ಕೊಂಡಿದ್ವಿ ತುಷಾರ್ ಅವ್ರಿಗೂ ಆಡಿಸ್ತಾರ ಅಂತೇಳಿ ಅನ್ಕೊಂಡಿದ್ವಿ. ಅಂದ್ರೆ ಅದೇನು ಲಿವಿಂಗ್ ಸ್ಟೋನ್ ಟೀಮ್ ಡೇವಿಡ್ ಇಬ್ಬರನ್ನು ಹೊರಗಿಟ್ಟು ಅಲ್ಲಿ ತುಷಾರ್ ಒಬ್ಬರಿಗೆ ಆಡಿಸ್ತಾರ ಅಂತ ನಾವು ಅನ್ಕೊಂಡಿದ್ವಿ. ಯಾಕಂದ್ರೆ ಹಿಂದಿನ ಮ್ಯಾಚ್ ಭಾಳ ಕೆಟ್ಟ ಬೌಲಿಂಗ್ ಹಾಕ್ಯಾರ, ಅವ್ರಿಗೆ ಬಿಡ್ತಾ ಅವ್ರಿಗೆ ಹಾಕೋತಾರ ಅನ್ನುವಂಥದ್ದು ನಮ್ದು ಡಿಸ್ಕಷನ್ ನಡೆದಿತ್ತು. ಆದ್ರೆ ಈ ಕಡೆ ಟೀಮ್ ಡೇವಿಡು ಆಡಿಸ್ಲಿಲ್ಲ. ಯಾಕಂದ್ರೆ ಅವ್ರ ದಿನ ಹೆಲ್ತ್ ಸರಿ ಆಗಿಲ್ಲ, ಸ್ವಲ್ಪ ಮೊಳಕಲ್ದಾಗ ಹಿಡ್ದಾವದ ಏನು ಮಾಂಸ ಹಿಡ್ದತ್ತೆ. ಮಾಮನಿ ಎಲ್ಲ ದಂಡಿ ಕುಂದ್ರ ಅಂತ ಕುಂದ್ಸ್ಯಾರ. ಈ ಕಡೆ ಲಿವಿಂಗ್ ಸ್ಟೋನ್ ಬಂದಿದ್ರು. ಅಲ್ಲಿ ಮಟ್ಟ ಏನು ಹೋಲಿಲ್ಲ ಬ್ಯಾಟಿಂಗ್. ಯಾಕಂದ್ರೆ ಬೌಲರ್ಗಳು ಹಚ್ಚಿ ಕಟ್ಟದ್ ಬಿಟ್ರಿಪ್ಪ. ಅವನು ಭಾಳ ಕೆಟ್ಟ ಬೌಲಿಂಗ್ ಹಾಕಿದ್ರು. ಫೀಲ್ಡಿಂಗು ಸೂಪರ್, ಬೌಲಿಂಗ್ ಸೂಪರ್. ಒಂದು ಎನರ್ಜಿ ಇತ್ತು. ನೀವು ಎಲ್ಲ ಭಾಳಷ್ಟು ಗಮನಿಸಿರ್ತೀರ ಅಂತ ನಾನು ಅನ್ಕೋತೀನಿ. ಇವತ್ತು RCB ಆಡಿರೋ ರೀತಿ ಬೌಲಿಂಗ್, ಫೀಲ್ಡಿಂಗ್ ಮತ್ತು ಈ ಕಡೆ ಬ್ಯಾಟಿಂಗ್ ಎಲ್ಲಕ್ಕಿಂತ ಹೊರತಾಗಿ ಒಂದು ಎನರ್ಜಿ ಇಟ್ಕೊಂಡು ಬಂದಿದ್ರು. ಇವತ್ತಿನ ಮ್ಯಾಚ್ ನಾವು ಹೊಡಿಬೇಕಂತೇಳಿ ಆ ಒಂದು ಎನರ್ಜಿನೇ ಇವತ್ತು ನಮ್ಮ RCB ಇಷ್ಟು ಈಸಿಯಾಗಿ ಗೆಲ್ಸಕ್ಕೆ ಕಾರಣ ಅಂತ ನಾವು ಹೇಳಿದ್ರು ತಪ್ಪಾಗಂಗಿಲ್ಲ. ಇನ್ನು RCB ಏನಾಗಿತ್ತ ಫೈನಲ್ಗೆ ಹೋಗೈತಿ. ನನ್ನ ಮಗ ಬರ್ತಾನೆ ಬರಲಿ ಹೊಡೆದೈತಿ, ಕಪ್ ಎತ್ತೋದೈತಿ. ಅವನು ಈ ವರ್ಷ ಮಾತ್ರ ಮಿಕ್ಕಿ ಬಂದೈತಿ. ಈ ವರ್ಷ ಏನಿತ್ತ ಮಿಕ್ಕೇ ಬಂದೈತಿ. ಯಾವ ಬರ್ತಾನೆ ಬರಲಿ, ಒಡೆಯೋದು ಕಪ್ ಎತ್ತೋದು. ಅವನ ಎಂತ ಟೀಮ್ ರೀ. ಬ್ಯಾಟಿಂಗ್ ಬಗ್ಗೆ ಮಾತಾಡ್ತೀರಾ, ಇನ್ನು ಬೌಲಿಂಗ್ ಬಗ್ಗೆ ಮಾತಾಡ್ತೀರಾ, ಅವ್ನು ಫೀಲ್ಡಿಂಗ್ ಬಗ್ಗೆ ಮಾತಾಡ್ತೀರಾ. ಏನ್ ಹೇಳ್ಬೇಕು ನಾವು? ಏನ್ ಎದರಾಗ ಕಮ್ಮಿ ಐತಿ ನಮ್ಮ ಟೀಮ್. ಎಲ್ಲ ಒಂದ್ ಕಡೆ ತಕಡ್ಯಾಗ ಹಾಕ್ರಿ. ನಮ್ದು ಎನರ್ಜಿ ನಮ್ನ ಕಾಲಾಗ ಧೂಳಿಗೆ ಸಮ ಇಲ್ಲ ಬೇರೆ ಟೀಮ್. ಏನ್ ಎನರ್ಜಿ ರೀ. ಅವ್ನು ಬಂದ ರೆಡ್ ಆರ್ಮಿ
ಪೂರ ಸ್ಟೇಡಿಯಂ ಎದ್ದು ನಿಂತ ಸೆಲ್ಯೂಟ್ ಹೊಡಿಬೇಕು ಅಂತ ಪರಿ ಟೀಮ್ ಆ ಎನರ್ಜಿ ಇಟ್ಕೊಂಡು ಬಂದೈತಿ. ಅವ್ರವ್ನು ಯಾರು ಬರ್ತಾರ ಬರ್ಲಿ ಕತ್ತರಿಸೋದು ಅವನು ಅಂದ್ರ ಮ್ಯಾಚ್ ಕಡ್ಯಾಕ ಮಾಡೋದು. ಕತ್ತರಿಸೋದು ಅಂದ್ರೆ ಹಿಂಗೆ ಕತ್ತರಿಸೋದಲ್ಲ, ಮತ್ತು ಗ್ಯಾಪ್ನ ಹಂಗೆ ತಿಳ್ಕೊಬೇಡ್ರಿ. ಏನು ಮಾತಾಡಕತ್ತಲ್ಲ ಸುಳಿ ಮಗನ ನೀವು ಅನ್ನಕೋಬೇಡ್ರಿ. ಕತ್ತರಿಸೋದು ಅಂದ್ರೆ ಒಟ್ಟು ಮ್ಯಾಚ್ ಗೆಲ್ಲೋದು, ಒಟ್ಟು ನಮ್ದು RCB ಗೆಲ್ಲಬೇಕು. ಅದ ಒಂದು ಜೋಶ್ ಒಳಗೆ ನಮ್ದು ಟೀಮ್ ಐತಿ. ಕಪ್ ಮಾತ್ರ ಈ ಸಲ ಬರ್ಕೊಂಡ್ಬಿಡ್ರಲಿ. ಯಾರ್ಯಾರ RCBಗೆ ಹಿಯಾಸ್ಕೋತ ಕೂತಿದ್ರಿ ಹಂಗ ಹಿಂಗ ಅಂತೇಳಿ ಈ ವರ್ಷ ನಿಮ್ದು ಮಿಕ್ಕಿ ಬಂದೈತೆ ಅಂತ ತಿಳ್ಕೊಂಬಿಡ್ರಿ. ಈ ಸಲ ಮಾತ್ರ RCBನೇ ಹೊಡೆಯೋದು ಕಪ್ ಬರ್ಕೊಂಬಿಡ್ರಿ. ಮತ್ತೆ ನಿಮ್ಮನ್ನ ಈ ವರ್ಷ ನಾವು ಕಪ್ ಗೆದ್ದಿವಿ, ಕತಿ ಮುಗೈತೆ. RCB ನಿಮ್ಮನ್ನ ಏನೈತ್ಲ ನಿಮ್ದು ಎಲ್ಲರೂ ಕತಿ ಮುಗ್ದಂಗೆ. 50 ಮ್ಯಾಚ್ ಮಾತ್ರ ಭಾಳ ಕೆತ್ತ ಡೇಂಜರ್ ಆಗೈತಿ. ಇವತ್ತಿನ ಮ್ಯಾಚ್ ಹೆಂಗಾಗೈತಿ ನೀವತ್ತು ಕಮೆಂಟ್ ಮಾಡ್ರಿ. ನಾವು ಇವತ್ತು RCB ಗೆದ್ದಿದ್ರಾಗ ನಾ ಏನು ಮಾತಾಡಿದ ನನಗೆ ಖಬರ್ ಇಲ್ಲ ಕರೆ, ಆದ್ರೆ ನಾಳೆ ಇನ್ನೊಂದು ಹಾಕ್ತೇನೆ ವಿಡಿಯೋ. ಯಾಕಂದ್ರೆ RCB ಆ ರೀತಿ ಆಡೈತಿ ಇವತ್ತ. ಇನ್ನು ಪದ್ಧತಿ ಇನ್ನೊಂದು ಸತ ನೋಡ್ತೇನೆ ನಾನು ಮ್ಯಾಚ್. ಕರೆ ಹೇಳ್ಬೇಕಂದ್ರೆ ದೇವ್ರಾಣಿಗೂ ಪೂರ್ತಿ ಮ್ಯಾಚ್ ಕೂತ್ ನೋಡೋದಾಗಿಲ್ಲ. ಯಾಕಂದ್ರೆ ಟನ್ ಜಿಗಿದಾಡೋದು ಆಗ್ಬಿಟ್ಟೈತ್ರಿ. ಆ ಕಡೊಮ್ಮೆ ಈ ಕಡೊಮ್ಮೆ ಏನು ವಿಕೆಟ್ ಹೊಂಟಾವ, ಏನು ಸ್ವಲ್ಪ ಗ್ಯಾಪ್ ಇಲ್ಲ. ನಾವು ಆ ಸ್ಕೋರ್ ನೋಡ್ಬೇಕಾದ್ರೆ ಟಡಕ್ಕ ಇನ್ನೊಂದು ವಿಕೆಟ್ ಹೊಂಟೈತಿ. ಅದಕ್ಕೆ ಇನ್ನೊಂದ್ಸತಿ ಮ್ಯಾಚ್ ನೋಡ್ತೀನಿ, ಮತ್ತೆ ನಾಳೆ ನೋಡಿ ಮತ್ತೊಂದು ಇನ್ನೊಂದು ವಿಡಿಯೋ ಹಾಕ್ತೀನಿ. ಆದ್ರೆ RCB ಮಾತ್ರ ಭಾಳ ಕೆಟ್ಟ ಗೆದ್ದಾರೆ ಇವತ್ತು. ನನಗೆ ವೈಯಕ್ತಿಕ ಭಾಳ ಖುಷಿಯಾಗೈತೆ. ನನಗೆ ಅಟ್ಟಾರ ಇಡೀ ಕರ್ನಾಟಕ ಎಲ್ಲೆಲ್ಲಿ RCB ಅಭಿಮಾನಿಗಳದಾರ ಒಟ್ಟರಿಗೂ ಫುಲ್ ಖುಷಿಯಾಗೈತಿ. RCB ಫೈನಲ್ ಬಂದೈತಿ 2016 ನಂತರ ಬಂದೈತಿ. ಮೆಕ್ಕಿ ಬಂದೈತಿ ಕಪ್ ಎತ್ತಾದ ಟೈಮ್ ಬಂದೈತೆ. 18 ವರ್ಷ ಚಾಲು ಆತ RCBದು. RCB ಏನು IPL ಚಾಲು ಆಗಿ 18 ವರ್ಷ ಆಯ್ತು. ನಮ್ಮ ಹುಲಿದ ಜರ್ಸಿದು 18. ನಾವು ಈ ಸಲ ಮಾತ್ರ ಪಕ್ಕ ಕಪ್ RCB ಹೊಡಿತೈತಿ. ಮ್ಯಾಚ್ ಹೆಂಗಾತ ನೀವು ಕಮೆಂಟ್ ಹಾಕ್ರಿ. ನನಗ್ರೆ ಭಾಳ ಕೆಟ್ಟ ಖುಷಿ ಆಗೈತಿ. ಏನು ಮಾತಾಡ್ಬೇಕು ಖಬರ್ ಇಲ್ಲ ಕರೆ, ಏನು ಮಾತನಾಗ ಏನು ತಪ್ಪು ಮಾತಾಡಿದ್ರೆ ಹೊಟ್ಟೆ ಹಾಕೋರಿಪ್ಪ. ಮತ್ತು ಫ್ಲೋದಾಗ ಹೋಗಿದಿರ್ತೀನಿ ಡೈಲಾಗ್ಗಳು. ಅವ್ನು ಮಾತ್ರ ನಾಳೆ ಇನ್ನೊಂದು ಹಾಕೊಂಡು ವಿಡಿಯೋ. ಯಾಕಂದ್ರೆ ಇದು ಇಲ್ಲಿಗೆ ಮುಗಿಯೋದಲ್ಲ. ಅದಕ್ಕೆ ನಾನು ಏನು ಸ್ವಲ್ಪ ಫೈನಲ್ ಒಂದು 4-5 ದಿನ ಮುಂದೆ ಓಡಿಸ್ರಿಪ್ಪ. ಯಾಕಂದ್ರೆ ಇನ್ನೂ ಅದು ಖುಷಿ ನಮಗೆ ಭಾಳ ಕೆಟ್ಟ ಕುದಿಲಾತೈತೆ ಒಳಗೆ ಫುಲ್ ಖುಷಿ ಗಾಳಿಯಾಗ ತಿಲಾಕತಿ. ಅದಕ್ಕೆ ಒಂದು ವಾರ ಇದೆ. ಯಾಕಂದ್ರೆ ಇದಾ ಸೆಲೆಬ್ರೇಷನ್ ಮಾಡಕ್ಕೆ ನಮಗೆ ಇನ್ನೂ ಟೈಮ್ ಬೇಕು. ನೀವು ಗದಗನೇ ಫೈನಲ್ ಇಟ್ಟುಬಿಟ್ಟು ಅಂದ್ರೆ ಮತ್ತೆ ಇದರ ಸೆಲೆಬ್ರೇಷನ್ ಅದರ ಸೆಲೆಬ್ರೇಷನ್ ಮತ್ತೆ ಕೂಡಿ ಕ್ಲಾಶ್ ಹಾಕವು. ಅದಕ್ಕೆ ಸ್ವಲ್ಪ ಗ್ಯಾಪ್ ಇಡ್ರಿ. ಮತ್ತು ಫೈನಲ್ದಾಗ ಯಾವ್ದು ಬರ್ತದೆ ಬರಲಿ, ಗೇಂಡಿ ಕಡಲ್ಲ ಏನು ಖಾಲಿ. RCB ಗೆದ್ದೈತಿ, ಫೈನಲ್ ಹೋಗಿದ್ದೆ, ಫುಲ್ ಖುಷಿ. ಜೈ RCB, ಜೈ RCB, ಜೈ RCB.